ಬೆಂಗಳೂರಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಅಷ್ಟೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಬಹುತೇಕ ಹೋಟೆಲ್ಗಳು ನಡೆಸೋದಕ್ಕೆ ಕಷ್ಟಪಡ್ತಾ ಇವೆ. ದುಬಾರಿ ಹಣ ಪಡೆದು ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಹೋಟೆಲ್ ಬೇಕರಿ ಮಾಲೀಕರ ಸಂಘದವರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಎಲ್ಲಿಂದ ತರೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದುಬಾರಿ ಹಣಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಬ್ಲ್ಯಾಕಲ್ಲಿ ಮಾರಾಟ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಸಮರ್ಪಕವಾಗಿ ಕಮರ್ಷಿಯಲ್ ಸಿಲಿಂಡರ್ ಅನ್ನೋದು ಇವರ ಗೋಳು. ಜಿಲ್ಲೆಯಲ್ಲಿ ಸರಿಯಾಗಿ ಸಪ್ಲೈ ಆಗ್ತಿಲ್ಲ. ಹೀಗಾಗಿ ಬಹುತೇಕ ಹೋಟೆಲ್ಗಳು ನಡೆಸೋದಕ್ಕೆ ಕಷ್ಟ ಆಗಿದೆ. ಅದರಲ್ಲೂ ಸಣ್ಣ ಪುಟ್ಟ ಹೋಟೆಲ್ಗಳು, ಬೇಕರಿ, ವಸತಿ ಗೃಹ, ಇದರ ಮಾಲೀಕರ ಸಂಘ ಅಳಲು ತೋಡ್ಕೊಳ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳು ದುಬಾರಿ ಹಣ ಪಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅಂತಹ ಏಜೆನ್ಸಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ತಿಂಡಿ ಜಾಸ್ತಿ ಮಾಡೋದಕ್ಕೂ ಆಗ್ತಿಲ್ಲ. ಹೋಟೆಲ್ಗಳಿಗೆ ಅಂತ ಮೀಸಲಿಟ್ಟಂಥ ಸಿಲಿಂಡರ್ಗಳೇನಿವೆ ಅವು ನಮಗೆ ಲಭ್ಯ ಆಗ್ತಿಲ್ಲ ಅನ್ನೋದು ಇವರ ಅಳಲು. ಕಮರ್ಷಿಯಲ್ ಗ್ಯಾಸ್ ನಮಗೆ ಟೋಟಲಿ 28ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಮಂತ್ ಯುದ್ಧ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟೇ ಇಲ್ಲ. ನಾವು ಮುಂದುವರೆದು ಕಟ್ಟಿಗೆ ಯೂಸ್ ಮಾಡ್ಬೇಕಂತ ಥಿಂಕ್ ಮಾಡ್ತೀವಿ, ಉಳಿದ ಥಿಂಕ್ ಮಾಡ್ತೀವಿ. ನಮಗೆ ಯಾವಾಗ ನಾವು ಕಟ್ಟಿಗೆ ಯೂಸ್ ಮಾಡ್ತೀವಿ ನಮಗೆ ಶುಚಿತ್ವ ಕಾಪಾಡಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಶುಚಿತ್ವ ಇಲ್ಲದೆ ಹೋಟೆಲ್ ನಡೆಸಲಿಕ್ಕಂತೂ ಸಾಧ್ಯನೇ ಇಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವವರು ನಾವು, GST ಕಟ್ಟುವವರು ನಾವು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು, ನಮಗೆ ಯಾವುದೇ ರೀತಿಯ ರೆಕಗ್ನಿಷನ್ ಜಿಲ್ಲಾಡಳಿತದಿಂದ ಸಿಗ್ತಾ ಇಲ್ಲ ಅಥವಾ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ. ನಾವು ಒಂದು ಹೋಟೆಲ್ ನಡೆಸಬೇಕಾದ್ರೆ ಕೆಲವು ಲೈಸೆನ್ಸ್ಗಳನ್ನು ತಗೊಳ್ತೀವಿ. ಕಾರ್ಪೊರೇಷನ್ ಲೈಸೆನ್ಸ್, ಆಮೇಲೆ ಫುಡ್ ಸೇಫ್ಟಿ ಲೈಸೆನ್ಸ್, ಲೇಬರ್ ಲೈಸೆನ್ಸ್, ಇಂಥ ಇತ್ಯಾದಿ ಕೆಲವು ಲೈಸೆನ್ಸ್ಗಳನ್ನು ತಗೊಳ್ತೇವೆ. ನಾವು ತಗೊಳ್ಳೋ ಲೈಸೆನ್ಸ್ಗೆ ಇಷ್ಟೆಲ್ಲ ಇದ್ದವರಿಗೆ ನಮಗೆ ಸಿಲಿಂಡರ್ ಸಪ್ಲೈ ಆಗೋದಿಲ್ಲ. ಇದೇ ಮುಂದುವರೆದು ರೋಡ್ ಸೈಡ್ನಲ್ಲಿ ಯಾರು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅವ್ರ ಹತ್ರ ಯಾವುದೇ ಥರದ ಲೈಸೆನ್ಸ್ ಇಲ್ಲ, ಯಾವುದೇ ಥರದ ಸೇಫ್ಟಿ ಇಲ್ಲ, ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ ಕಮರ್ಷಿಯಲ್.